Dear friends, as the Bible says in Proverbs 13:13, ಪ್ರಿಯ ಸ್ನೇಹಿತರೆ, ಸತ್ಯವೇದವು ಜ್ಞಾನೋಕ್ತಿಗಳು 13:13ರಲ್ಲಿ ಹೇಳುವ ಪ್ರಕಾರ, whoever despises the word and counsel of God brings destruction upon himself. ದೇವರ ವಾಕ್ಯವನ್ನು ಉಲ್ಲಂಘನೆ ಮಾಡುವವನು ನಾಶವಾಗುವನು ಎಂದು ಬರೆಯಲ್ಪಟ್ಟಿದೆ. But he who reverently fears and respects the commandment of God will be rewarded. ಆದರೆ ಯಾರು ದೇವರ ಆಜ್ಞೆಗೆ ಭಯಪಡುತ್ತಾರೋ ಅವರು ಪ್ರತಿಫಲವನ್ನು ಹೊಂದುವರು. Here God says two things. ಇಲ್ಲಿ ದೇವರು ಎರಡು ಮುಖ್ಯ ವಿಷಯಗಳನ್ನು ಹೇಳುತ್ತಿದ್ದಾರೆ. It's like God saying, take my advice or leave it. ನನ್ನ ಸಲಹೆಗಳನ್ನು ತೆಗೆದುಕೋ ಅಥವಾ ಅದನ್ನು ಬಿಟ್ಟು ಬಿಡು ಎಂಬುದಾಗಿ ದೇವರು ಹೇಳುವ ರೀತಿಯಲ್ಲಿ ಇದೆ. God's word is life. ದೇವರ ವಾಕ್ಯವು ಅದು ನಮಗೆ ಜೀವವಾಗಿದೆ. Take my word or leave it. ನನ್ನ ವಾಕ್ಯವನ್ನು ತೆಗೆದುಕೋ ಅಥವಾ ಬಿಟ್ಟು ಬಿಡು. It's a live or die situation. ಇದು ನಾವು ಜೀವಿಸುವುದು ಅಥವಾ ಸಾಯುವ ಒಂದು ಸ್ಥಿತಿ. Take God's word or leave it. ದೇವರ ವಾಕ್ಯ ತೆಗೆದುಕೋ ಅಥವಾ ಅದನ್ನು ಬಿಟ್ಟು ಬಿಡು. If you despise the Bible, you will be destroyed. ನೀವು ಸತ್ಯವೇದವನ್ನು ತಿರಸ್ಕಾರ ಮಾಡುವುದಾದರೆ ನೀವು ತಿರಸ್ಕಾರಕ್ಕೆ ಒಳಗಾಗುತ್ತೀರಿ. Don't take so light of God's word. ದೇವರ ವಾಕ್ಯ ಬಹಳ ಹಗೂರವಾಗಿ ತೆಗೆದುಕೊಳ್ಳಬೇಡಿರಿ. It is a bread for our soul. ಅದು ನಮ್ಮ ಆತ್ಮಕ್ಕೆ ರೊಟ್ಟಿಯಾಗಿದೆ. Man does not live by bread alone, but by every word that comes out of the mouth of the Lord. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವವನಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಅವನು ಬದುಕುತ್ತಾನೆ. Every day the Lord gives his word. ಪ್ರತಿದಿನ ಕರ್ತನು ಈ ರೊಟ್ಟಿಯನ್ನು ನಿಮಗೆ ಕೊಡುವನು. He will make our ears listen to his word, saying, this is the way, walk in it. ಇದೇ ಮಾರ್ಗ, ಇದರಲ್ಲಿ ನಡೆ ಎಂದು ಪ್ರತಿದಿನ ನಮ್ಮ ಕಿವಿಯಲ್ಲಿ ಆತನು ನಮಗೆ ಹೇಳುತ್ತಾನೆ. How can we despise such a precious word? ಅಂತಹ ಅಮೂಲ್ಯವಾದ ವಾಕ್ಯವನ್ನು ಹೇಗೆ ನಾವು ತಿರಸ್ಕಾರ ಮಾಡಬಹುದು? In the Bible, King Jehoiakim thought he could burn the word of God and get rid of all the advices of God. ಸತ್ಯವೇದದಲ್ಲಿ ಯೆಹೋಯಾಕೀಮನು ದೇವರ ವಾಕ್ಯವನ್ನು ಸುಟ್ಟು ದೇವರ ಎಲ್ಲ ಸಲಹೆಗಳಿಂದ ದೂರ ಹೋಗಬೇಕೆಂದು ಆಲೋಚನೆ ಮಾಡಿಕೊಂಡನು. God warned him to live a righteous life. ದೇವರು ನೀತಿಯ ಜೀವನ ನಡೆಸುವುದಕ್ಕಾಗಿ ಅವನನ್ನು ಎಚ್ಚರಿಸಿದರು. But then he just destroyed the word of God which was in the scroll. ಆದರೆ ಅವನು ಸುರುಳಿಯಲ್ಲಿರುವ ದೇವರ ವಾಕ್ಯವನ್ನು ನಾಶಪಡಿಸಿದನು. So God was so angry with him and he said he will destroy him and his family. ಅದಕ್ಕಾಗಿ ದೇವರು ಕೋಪವುಳ್ಳವನಾಗಿ ಅವನನ್ನು ಅವನ ಕುಟುಂಬವನ್ನು ನಾಶ ಮಾಡುತ್ತೇನೆಂದು ಕರ್ತನು ಹೇಳಿದನು. In Jeremiah 22:19, the Lord clearly said about him, ಯೆರೆಮೀಯ 22:19 ವಾಕ್ಯದಲ್ಲಿ ಕರ್ತನು ಸ್ಪಷ್ಟವಾಗಿ ಹೇಳುತ್ತಾನೆ, he shall be buried with the burial of a donkey, ಕತ್ತೆಯಂತೆ ಅವನಿಗೆ ಸಮಾಧಿ ಮಾಡಲಾಗುವುದು ಎಂದು ಹೇಳಲಾಗಿದೆ. dragged off and thrown out beyond the gates of Jerusalem. ಯೆರೂಸಲೇಮಿನ ಬಾಗಿಲುಗಳ ಹೊರಗಡೆ ಎಳೆದು ಬಿಸಾಡಲ್ಪಡುವನು ಎಂದು ಬರೆಯಲ್ಪಟ್ಟಿದೆ. Jehoiakim brought destruction upon himself and his family members. ಯೆಹೋಯಾಕೀಮನು ತನ್ನ ಮೇಲೆ ಮಾತ್ರವಲ್ಲ ಕುಟುಂಬದ ಸದಸ್ಯರ ಮೇಲೆಯೂ ನಾಶನ ಬರಮಾಡಿಕೊಂಡನು. God expects our total obedience and submission to God. ಸಂಪೂರ್ಣ ವಿಧೇಯತೆ ಮತ್ತು ಸಂಪೂರ್ಣ ಸಮರ್ಪಣೆ ದೇವರು ನಮ್ಮಿಂದ ಎದುರು ನೋಡುತ್ತಿದ್ದಾನೆ. Obedience is the key to real life. ನಿಜವಾದ ಜೀವಿತಕ್ಕೆ ವಿಧೇಯತೆಯೇ ಬೀಗದ ಕೈಯಾಗಿದೆ. In Ecclesiastes 12:13 the Bible says, ಪ್ರಸಂಗಿ 12:13 ವಾಕ್ಯದಲ್ಲಿ ಸತ್ಯವೇದವು ಹೇಳುತ್ತದೆ, fear God and keep his commandments, for this is the whole duty of man. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವು ಇದೆ ಎಂದು ಹೇಳಲ್ಪಟ್ಟಿದೆ. The first thing we have to do in our life is to read the word of God. ಮೊದಲನೇ ವಿಷಯ ನಮ್ಮ ಜೀವಿತದಲ್ಲಿ ಮಾಡಬೇಕಾಗಿರುವುದು ನಾವು ದೇವರ ವಾಕ್ಯವನ್ನು ಓದಬೇಕಾಗಿದೆ. My father used to read the word of God every day. ಪ್ರತಿದಿನ ನನ್ನ ತಂದೆ ದೇವರ ವಾಕ್ಯವನ್ನು ಅವರು ಓದುತ್ತಿದ್ದರು. My father, when he
got to know the love of the Lord ಕರ್ತನ ಪ್ರೀತಿ ನನ್ನ ತಂದೆ ತಿಳಿದುಕೊಂಡಾಗ at the age of his 50s. ಅವರು ತಮ್ಮ 50ನೇ ವಯಸ್ಸಿನಲ್ಲಿ He used to read the Bible in English and in Tamil, and he used to memorize everything. ಅವರು ಸತ್ಯವೇದವನ್ನು ಆಂಗ್ಲ ಭಾಷೆಯಲ್ಲಿ ಮತ್ತು ತಮಿಳು ಭಾಷೆಯಲ್ಲಿ ಓದಿ ಎಲ್ಲವನ್ನು ಕಂಠಪಾಠ ಮಾಡುತ್ತಿದ್ದರು. He would even ask questions from the Word of God to us. ಕೆಲವು ಸಾರಿ ದೇವರ ವಾಕ್ಯದಿಂದ ನಮಗೆ ಪ್ರಶ್ನೆಗಳನ್ನು ಕೂಡ ಕೇಳುತ್ತಿದ್ದರು. Not only my father, but then my husband's parents also used to do the same thing. ನನ್ನ ತಂದೆ ಮಾತ್ರವಲ್ಲ, ನನ್ನ ಪತಿಯ ತಂದೆ ತಾಯಿಗಳು ಕೂಡ ಅದೇ ರೀತಿಯಾಗಿ ಅವರು ಮಾಡುತ್ತಿದ್ದರು. My husband's grandfather, he used to claim the word upon every member of the family at early in the morning at 4 o'clock. ನನ್ನ ಪತಿಯ ಅಜ್ಜ ಅವರು ಕುಟುಂಬ ಸದಸ್ಯರ ಪ್ರತಿಯೊಬ್ಬರ ಮೇಲೆ ಮುಂಜಾನೆ 4 ಗಂಟೆಗೆ ಅವರು ದೇವರ ವಾಕ್ಯವನ್ನು ಎಲ್ಲರ ಮೇಲೆ ಘೋಷಣೆ ಮಾಡುತ್ತಿದ್ದರು. Before everyone could get up, he'll take a torch and read the word. ಪ್ರತಿಯೊಬ್ಬರು ಹೇಳುವವರೆಗೆ ಅವರು ಒಂದು ದೂರ ಪ್ರಕಾಶ ತೆಗೆದುಕೊಂಡು ಓದುತ್ತಿದ್ದರು. That has brought blessings in our family even today. ಇಂದಿಗೂ ಕೂಡ ಅದು ನಮ್ಮ ಕುಟುಂಬದಲ್ಲಿ ದೊಡ್ಡ ಆಶೀರ್ವಾದವನ್ನು ತಂದಿದೆ. Now we as a family are following their example. ಈಗ ನಾವು ಕುಟುಂಬವಾಗಿ ಅವರ ಮಾದರಿಯನ್ನು ನಮ್ಮ ಜೀವಿತದಲ್ಲಿ ಅನುಸರಣೆ ಮಾಡುತ್ತಿದ್ದೇವೆ. As the Bible says in Psalm 1, 2 and 3. ಸತ್ಯವೇದದಲ್ಲಿ ಕೀರ್ತನೆ 1, 2ರಿಂದ 3ನೇ ವಾಕ್ಯದಲ್ಲಿ ಅದನ್ನು ನೋಡುತ್ತೇವೆ. If you delight in the word, if you meditate in the word day and night, you will be like a tree planted by streams of water. ರಾತ್ರಿ ಹಗಲು ದೇವರ ವಾಕ್ಯವನ್ನು ಆನಂದಿಸಿ ಅದರಲ್ಲಿಯೇ ಧ್ಯಾನ ಮಾಡುವುದಾದರೆ ನೀವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವಿರಿ. You will yield fruit in its season. ತಕ್ಕ ಸಮಯದಲ್ಲಿ ನೀವು ಫಲವನ್ನು ಕೊಡುವವರಾಗುವಿರಿ. Whatever you do will prosper. ನೀವು ಮಾಡುವುದೆಲ್ಲವೂ ಸಫಲವಾಗುವುದು. What a great reward this is, isn't it? ಇದು ಎಂತಹ ದೊಡ್ಡ ಪ್ರತಿಫಲ ಅಲ್ಲವೇ? There will be no dryness in our personal life. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಾವ ಒಣಗುವಿಕೆ ಅಲ್ಲಿ ಇರುವುದಿಲ್ಲ. The Lord will bless the work of our hands. ದೇವರು ನಮ್ಮ ಕೈ ಕೆಲಸವನ್ನು ಆಶೀರ್ವಾದ ಮಾಡುವನು And he will prosper our ways. ಮತ್ತು ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವನು. How much fearful and how much respectful we should be to read the word of God every day. ಪ್ರತಿದಿನ ದೇವರ ವಾಕ್ಯ ಓದುವುದರಲ್ಲಿ ನಾವು ಎಷ್ಟು ಭಯವುಳ್ಳವರಾಗಿ ಮತ್ತು ಗೌರವವುಳ್ಳವರಾಗಿ ನಡೆದುಕೊಳ್ಳಬೇಕಲ್ಲವೇ? I used to tell my children every day to read the word. ನಾನು ನನ್ನ ಮಕ್ಕಳಿಗೆ ಹೇಳುತ್ತಿದ್ದೆನು, ಪ್ರತಿದಿನ ಅವರು ದೇವರ ವಾಕ್ಯವನ್ನು ಓದಬೇಕೆಂದು. Today my grandchild is memorizing God's word. ಇಂದು ನನ್ನ ಮೊಮ್ಮಗಳು ದೇವರ ವಾಕ್ಯವನ್ನು ಬಾಯಿಪಾಠ ಮಾಡುತ್ತಿದ್ದಾಳೆ. What a blessed life we have. ಎಂತಹ ಆಶೀರ್ವಾದ ಜೀವಿತ ನಮಗಿದೆಯಲ್ಲವೇ? Surely the righteous will be rewarded. ಹೌದು, ಖಂಡಿತವಾಗಿಯೂ ನೀತಿವಂತನಿಗೆ ಪ್ರತಿಫಲ ದೊರಕುವುದು. Father, let your word come upon them even now. ತಂದೆಯೇ, ನಿನ್ನ ವಾಕ್ಯ ಈಗಲೇ ಅವರ ಮೇಲೆ ಇಳಿದು ಬರಲಿ. Some are even struggling to read the word. ದೇವರ ವಾಕ್ಯ ಓದುವುದಕ್ಕಾಗಿ ಕೆಲವರು ಬಹಳ ಕಷ್ಟಪಡುತ್ತಿದ್ದಾರೆ. Especially young children, as they are having distractions in many ways. ವಿಶೇಷವಾಗಿ ಯವನ ಮಕ್ಕಳು ಅನೇಕ ರೀತಿಯಲ್ಲಿ ಅವರು ಗೊಂದಲಕ್ಕೆ ಒಳಗಾಗಿದ್ದಾರೆ. They may be struggling to read and get time to read the word. ದೇವರ ವಾಕ್ಯ ಓದುವುದಕ್ಕಾಗಿ ಅದಕ್ಕಾಗಿ ಸಮಯ ಕೊಡುವುದಕ್ಕಾಗಿ ಅವರು ಕಷ್ಟಪಡುತ್ತಿರಬಹುದು. Father, take away all the distraction. ತಂದೆಯೇ, ಎಲ್ಲ ತರಹದ ಹಾಳು ಮಾಡುವಿಕೆಯನ್ನು ತೆಗೆದುಹಾಕು. Father, let all the unwanted things in the phone or in the television be removed from their life. ಅವರ ಜೀವಿತದಲ್ಲಿ ಬೇಕಾಗಿರದೇ ಇರುವಂತಹ ಮೊಬೈಲಲ್ಲಿ ಅಥವಾ ದೂರದರ್ಶನದಲ್ಲಿ ಆಗಲಿ ಇರುವ ವಿಷಯಗಳನ್ನು ತೆಗೆದುಹಾಕು. Lord, let them not cheat their parents or let them not cheat you, Lord. ಕರ್ತನೇ, ಅವರು ತಂದೆ ತಾಯಿಗಳಿಗಾಗಲಿ ಅಥವಾ ನಿನಗೆಯಾಗಲಿ ಅವರು ಮೋಸ ಮಾಡದಿರಲಿ. I know some grown-up men also may cheat their wives by looking into the social media, by looking into the video games and being distracted from their family life. ನನಗೆ ಗೊತ್ತು, ಕೆಲವು ಬೆಳೆದ ಪುರುಷರು ಕೂಡ ತಮ್ಮ
ಪತ್ನಿಯನ್ನು ಅವರು ಮೋಸ ಮಾಡುತ್ತಾರೆ. ಸಾಮಾಜಿಕ ಜಾಲತಾಣ ಅಂತ ನೋಡುವುದರ ಮೂಲಕ ಅಥವಾ ವಿಡಿಯೋ ಗೇಮ್ ನೋಡುವುದರ ಮೂಲಕ ತಮ್ಮ ಕುಟುಂಬ ಜೀವಿತ ವಿಚಲಿತಗೊಳಿಸಿಕೊಳ್ಳುತ್ತಾರೆ. Father, take away all those distractions, Lord. ತಂದೆಯೇ, ಎಲ್ಲ ಹಾಳು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ತೆಗೆದುಹಾಕು. Help your children to take time to read the word in the morning. ಪ್ರತಿ ಮುಂಜಾನೆ ದೇವರ ವಾಕ್ಯ ಓದುವುದಕ್ಕಾಗಿ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. Help them to take your advice. ನಿನ್ನ ಸಲಹೆಯನ್ನು ಅವರು ತೆಗೆದುಕೊಳ್ಳುವಂತೆ ಸಹಾಯ ಮಾಡು. Help them to take your warning. ನಿನ್ನ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂತೆ ಸಹಾಯ ಮಾಡು. Help them to take your promises. ನಿನ್ನ ವಾಗ್ದಾನಗಳನ್ನು ತೆಗೆದುಕೊಳ್ಳುವಂತೆ ಸಹಾಯ ಮಾಡು. And Lord, enable them to get the reward from you, Lord. ಕರ್ತನೇ, ನಿನ್ನಿಂದ ಪ್ರತಿಫಲ ಹೊಂದುವುದಕ್ಕೆ ಯೋಗ್ಯರನಾಗಿ ಮಾಡು. What a precious thing it is to be soaked in the word of God. ದೇವರ ವಾಕ್ಯದಲ್ಲಿ ಮುಳುಗುವುದು ಎಂತಹ ಸೌಭಾಗ್ಯಕರವಾಗಿದೆ ಅಲ್ಲವೇ? How can a young man keep himself pure? Only by reading the word of God. ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಓದುವುದರಿಂದಲೇ. Help them to read the word, Lord. ನಿನ್ನ ವಾಕ್ಯ ಓದುವುದಕ್ಕೆ ಅವರಿಗೆ ಸಹಾಯ ಮಾಡು ಕರ್ತನೆ. Let your word bring life to your children. ನಿನ್ನ ಮಕ್ಕಳಿಗೆ ಮತ್ತು ಅವರಿಗೆ ನಿನ್ನ ವಾಕ್ಯ ಜೀವ ತರಲಿ. Lord, let them be rewarded. ಕರ್ತನೆ, ಅವರಿಗೆ ಪ್ರತಿಫಲ ಉಂಟಾಗಲಿ. Bless the work of their hands, Lord. ಅವರ ಕೈ ಕೆಲಸವನ್ನು ಆಶೀರ್ವಾದ ಮಾಡು ಕರ್ತನೆ. Those who are studying, even the young children, let them be blessed, Lord. ಯಾರು ವ್ಯಾಸಂಗ ಮಾಡುತ್ತಿದ್ದಾರೋ ಅವರು ಕೂಡ ಆಶೀರ್ವದಿಸಲ್ಪಡಲಿ. Help them to follow your word. ನಿನ್ನ ವಾಕ್ಯ ಹಿಂಬಾಲಿಸುವುದಕ್ಕೆ ಅವರಿಗೆ ಸಹಾಯ ಮಾಡು. Let them not leave your word, Lord. ನಿನ್ನ ವಾಕ್ಯ ಅವರು ಬಿಟ್ಟು ಹೋಗದಂತೆ ಸಹಾಯ ಮಾಡು. Lord, bind them with your cords of love. ಕರ್ತನೆ, ನಿನ್ನ ಪ್ರೀತಿಯ ಬಂಧದಿಂದ ಅವರನ್ನು ಕಟ್ಟು. Thank you, Father, for making them your lovely children, reading your word. ನಿನ್ನ ವಾಕ್ಯ ಓದುವುದರ ಮೂಲಕ ನಿನ್ನ ಪ್ರಿಯ ಮಕ್ಕಳನ್ನಾಗಿ ಅವರನ್ನು ಮಾಡುವುದಕ್ಕಾಗಿ ವಂದಿಸುತ್ತೇನೆ. Thank you, Lord. ವಂದನೆಗಳು ಕರ್ತನೆ. Thank you, Father. ತಂದೆಯೇ ವಂದನೆಗಳು. Let your glory be upon your children. ನಿನ್ನ ಮಕ್ಕಳ ಮೇಲೆ ನಿನ್ನ ಮಹಿಮೆ ಇರಲಿ ತಂದೆಯೇ. In Jesus' name. ಯೇಸುವಿನ ನಾಮದಲ್ಲಿ. God bless you, dear friends. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, we are going to have a prayer get together at Bethesda Prayer Center at Karunya Nagar, which is in Coimbatore. ಕೊಯಂಬತ್ತೂರಿನಲ್ಲಿರುವ ಕಾರುಣ್ಯ ನಗರದಲ್ಲಿ ಇರುವ ಬೆಥೆಸ್ದಾ ಕೇಂದ್ರದಲ್ಲಿ ನಾವು ಪ್ರಾರ್ಥನೆ ಕೂಟ ನಡೆಸಲಿದ್ದೇವೆ. Yes, we are going to pray that God will turn your sorrow into joy. ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ. So come with all your family members. ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ. Let God wipe away their tears and do miracles. ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ We lay hands on everyone who comes and pray for them in the name of Jesus. ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಕೈಯನ್ನಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. The hand of Jesus will come upon you. ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ. It will come upon you. ಅದು ನಿಮ್ಮ ಮೇಲೆ ಬರುವುದು. And you will go back with your sorrow turned into joy. ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ. You can come and stay there. ನೀವು ಅಲ್ಲಿ ಬಂದು ತಂಗಬಹುದು. Food facilities are available. ಊಟದ ಸೌಲಭ್ಯಗಳು ಲಭ್ಯವಿವೆ. Transport facilities are available from the city of Coimbatore. ಕೊಯಂಬತ್ತೂರು ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ. Just come. ಅದಕ್ಕಾಗಿ ಬನ್ನಿರಿ. Call the number on the screen and they'll give you all the information. ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ. ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು. ಕಾರುಣ್ಯ ನಗರದಲ್ಲಿ ನಡೆಯುವ ಬೆಥೆಸ್ದಾ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ. ದಿನಾಂಕ ಭಾನುವಾರ ಜುಲೈ 7ರಂದು, ಸಮಯ ಮಧ್ಯಾಹ್ನ 2 ಗಂಟೆಗೆ. ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ 9487846601 ಈ ಸಂಖ್ಯೆಗೆ ಸಂಪರ್ಕಿಸಬಹುದು.